ಸಂಜೆವಾಣಿ. ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ವರ್ಷದ ಕೊನೆಯ ಹಂತದಲ್ಲಿ ಹಬ್ಬಗಳದ್ದೇ ಕಾರುಬಾರು. ನಮ್ಮ ಭಾರತ ದೇಶದಲ್ಲಿ ವಿವಿಧ ಹಬ್ಬಗಳನ್ನು ನಾವು ಸೆಲೆಬ್ರೇಷನ್ ಮಾಡುತ್ತೇವೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೆಲ್ಲ ಹಬ್ಬಗಳನ್ನ ಸೆಲೆಬ್ರೇಷನ್ ಮಾಡುತ್ತೇವೆಯೋ ಅದೇ ರೀತಿಯಾಗಿ ವಿವಿಧ ಧರ್ಮಗಳಲ್ಲೂ ಕೂಡ ಹಬ್ಬಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಅದರಲ್ಲಿ ಕ್ರಿಸ್ಮಸ್ ಹಬ್ಬ ಬಂತೆಂದರೆ ಸಾಕು, ಕ್ರೈಸ್ತರು ಚರ್ಚ್ಗಳಿಗೆ ಭೇಟಿ ನೀಡಿ ಪವಿತ್ರವಾದ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರಿಸ್ಮಸ್ ಹಬ್ಬಗಳನ್ನು ಆಚರಣೆ ಮಾಡುವಂತಹ ಪ್ರಸಿದ್ಧ ತಾಣಗಳು ಯಾವುವು ಎನ್ನುವುದನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೌದು ವೀಕ್ಷಕರೇ, ಕ್ರಿಸ್ಮಸ್ ಹಬ್ಬ ಬಂತೆಂದರೆ ಸಾಕು, ಕ್ರಿಶ್ಚಿಯನ್ನರು ಬಹಳ ಖುಷಿಯಿಂದ ಆಚರಣೆಯನ್ನ ಮಾಡ್ತಾರೆ. ದೇಶದ ಪ್ರಮುಖ ಭಾಗಗಳಿಗೆ ತೆರಳಿ ಅಲ್ಲಿರುವಂತಹ ಚರ್ಚ್ಗಳಿಗೆ ತೆರಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ದಿ ಬೆಸ್ಟ್ ಅಂತ ಹೇಳಬಹುದಾದಂತಹ ಚರ್ಚ್ಗಳನ್ನ ತಿಳಿಸ್ತಾ ಹೋಗೋಣ. ಮೊದಲನೆಯದಾಗಿ ಗೋವಾ. ಭಾರತದಲ್ಲಿಯೇ ಕ್ರಿಸ್ಮಸ್ ಅನ್ನ ತುಂಬಾನೇ ಸಡಗರದಿಂದ ಆಚರಿಸುವುದು ಗೋವಾದಲ್ಲಿ. ಇಲ್ಲಿ ಚರ್ಚ್ಗಳು ಮತ್ತು ಮನೆಗಳನ್ನ ಸುಂದರವಾದ ದೀಪಗಳು ಹಾಗೂ ಪೋಯಿನ್ನಸೆಟಿಯ ಹೂವುಗಳಿಂದ ಅಲಂಕರಿಸಿರುತ್ತಾರೆ. ಮಕ್ಕಳು ಕರೋಲ್ ಗೀತೆಗಳನ್ನ ತಡರಾತ್ರಿ ಹಾಡ್ತಾರೆ. ಇಲ್ಲಿನ ಫೇಮಸ್ ಚರ್ಚ್ಗಳು ಯಾವುದೆಂದರೆ ಬೆಸಿಲಿಕಾ ಆಫ್ ಬೋಮ್ ಜೀಸಸ್, ಸೇ ಕ್ಯಾಥೆಡ್ರಲ್, ಸಾಂತಾ ಕ್ರೂಸ್ ಚರ್ಚ್ಗಳು. ಹಾಗೆಯೇ ಎರಡನೆಯದಾಗಿ ಕೇರಳ. ಗೋವಾ ಬಿಟ್ಟರೆ ಸಾಮಾನ್ಯವಾಗಿ ಕ್ರಿಸ್ಮಸ್ ರಜೆಗೆಂದು ತೆರಳುವುದು ಕೇರಳಕ್ಕೆ. ಅಲ್ಲಿ ಅಸಂಖ್ಯಾತ ಚರ್ಚ್ಗಳಿದ್ದು ಕ್ರಿಶ್ಚಿಯನ್ನರ ಸಂಖ್ಯೆಯೂ ಹೆಚ್ಚಿದೆ. ಕ್ರಿಸ್ಮಸ್ ಸಮಯದಲ್ಲಿ ಜನ ತಮ್ಮ ಮನೆಗಳು, ಚರ್ಚ್ಗಳು ಮತ್ತು ಬೀದಿಗಳನ್ನ ಅಲಂಕಾರಿಕ ದೀಪಗಳಿಂದ ಅಲಂಕರಿಸಿರ್ತಾರೆ. ಇಲ್ಲಿನ ಫೇಮಸ್ ಚರ್ಚ್ಗಳು ಯಾವುದೆಂದರೆ ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಡೊಲೋರೆಸ್ ಚರ್ಚ್, ಎಡತುವ ಚರ್ಚ್, ಹಾಗೆ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಇಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಇನ್ನು ಮೂರನೆಯದಾಗಿ ಮುಂಬೈ ಭಾರತ ದೇಶದಲ್ಲಿ ಕ್ರಿಸ್ಮಸ್ ಆಚರಣೆಗೆ ಬಹಳ ಪ್ರಸಿದ್ಧವಾದ ತಾಣವಾಗಿದೆ. ಇಲ್ಲಿನ ಹಿಲ್ ರಸ್ತೆ ಕ್ರಿಸ್ಮಸ್ ಸಮಯದಲ್ಲಿ ಹೂವುಗಳು ಮತ್ತು ಬೆಳಕಿನಿಂದ ಅಲಂಕರಿಸಲ್ಪಡುತ್ತೆ. ಹಿಲ್ ರಸ್ತೆಯ ಪಾದಾಚಾರಿ ಮಾರ್ಗದಲ್ಲಿ ಅಲಂಕರಿಸಿದಂತಹ ಕ್ರಿಸ್ಮಸ್ ಟ್ರೀಗಳು ಸ್ಥಳೀಯರ ಹಬ್ಬದ ಉತ್ಸಾಹವನ್ನ ಎತ್ತಿ ತೋರಿಸುತ್ತೆ. ನಗರದ ಚರ್ಚ್ಗಳು ಸಹ ಮಿರ ಮಿಂಚ್ತಾ ಇರುತ್ತೆ. ಇಲ್ಲಿನ ಫೇಮಸ್ ಚರ್ಚ್ಗಳು ಯಾವುದೆಂದರೆ ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ದಿ ಮೌಂಟ್, ಸೇಂಟ್ ಥಾಮಸ್ ಕ್ಯಾಥೆಡ್ರಲ್, ಅಫಘಾನ್ ಚರ್ಚ್ ಇಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಇನ್ನು ನಾಲ್ಕನೆಯದಾಗಿ ನಮ್ಮ ಬೆಂಗಳೂರು. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುಂದರವಾದಂತಹ ಹಲವಾರು ಚರ್ಚ್ಗಳಿವೆ, ವಿಶೇಷವಾಗಿ ಪಟ್ಟಣದ ಮಧ್ಯಭಾಗದಲ್ಲಿ ಇರುವುದು. ಹಾಗೆಯೇ ಬೆಂಗಳೂರಿನಲ್ಲಿ ಬ್ರಿಗೇಡ್ ರಸ್ತೆಯ ಸೇಂಟ್ ಪ್ಯಾಟ್ರಿಕ್ ಚರ್ಚ್ ಮತ್ತು ಹೊಸೂರಿನ ದಿ ಆಲ್ ಸೇಂಟ್ಸ್ ಚರ್ಚ್ ಪ್ರಮುಖವಾಗಿವೆ. ಈ ಸಮಯದಲ್ಲಿ ಪ್ಲಮ್ ಕೇಕ್, ಸ್ಟೈಲ್ಗಳು, ಶುಂಠಿ ಚಹಾ ಭರ್ಜರಿಯಾಗಿ ಮಾರಾಟವಾಗುವುದನ್ನ ಇಲ್ಲಿ ಕಾಣಬಹುದು. ರುಚಿಕರವಾದಂತಹ ತಿನಿಸುಗಳನ್ನ ಸವಿಯಬೇಕೆಂದ್ರೆ ನೀವು MG ರೋಡ್ ಬಳಿ ಅಲ್ಲಿರುವಂತಹ ಚರ್ಚ್ಗಳಿಗೆ ಭೇಟಿ ನೀಡಿದ್ರೆ ಸಾಕು, ನಿಮಗೆ ಭರ್ಜರಿಯಾದಂತಹ ರುಚಿಕರವಾದಂತಹ ಕೇಕ್ಗಳನ್ನ ಇಲ್ಲಿ ನೀವು ಟೇಸ್ಟ್ ಮಾಡಬಹುದು. ಐದನೆಯದಾಗಿ ಮನಾಲಿ. ಪ್ರತಿ ವರ್ಷ ವಿಶೇಷವಾಗಿ ಕ್ರಿಸ್ಮಸ್ ಸಮಯದಲ್ಲಿ ಮನಾಲಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಇದು ಚಳಿಗಾಲವಾದ್ದರಿಂದ ಈ ಸಮಯದಲ್ಲಿ ಬೀಳುವಂತಹ ಭಾರೀ ಹಿಮವು ಇಡೀ ನಗರವೇ ಅಚ್ಚ ಬಿಳುಪಿನ ಮಂಜಿನ ಹೊದಿಕೆಯ ಹೂವಿನಂತೆ ಕಾಣುತ್ತೆ. ಮನಾಲಿಗೆ ಹೋದ್ರೆ ನೀವು ಕ್ರಿಸ್ಮಸ್ ಹಬ್ಬವನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬಹುದು. ಆರನೆಯದಾಗಿ ಚೆನ್ನೈ.
ದಕ್ಷಿಣ ಭಾರತದಲ್ಲಿ ಚೆನ್ನೈನಲ್ಲಿ ಕ್ರಿಸ್ಮಸ್ ಅನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಇಲ್ಲಿ ವೆಲಂಕನಿ ಚರ್ಚ್ ಸೇರಿದಂತೆ ಅನೇಕ ಪ್ರಮುಖ ಚರ್ಚ್ಗಳಿದ್ದು ಕ್ರಿಸ್ಮಸ್ನಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನ ಸೆಳೀತಾ ಇದೆ. ಸಂಜೆಯ ಸಮಯದಲ್ಲಿ ಕ್ಲಬ್, ಹೋಟೆಲ್ಗಳು ಮತ್ತು ಪಬ್ಗಳಲ್ಲಿ ಪಾರ್ಟಿಗಳನ್ನ ಕೂಡ ಆಯೋಜಿಸಲಾಗುತ್ತೆ. ಇನ್ನು ಕೊನೆಯದಾಗಿ ಸಿಕ್ಕಿಂ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ ತುಸು ಹೆಚ್ಚೇ ಇದೆ. ಸದಾ ಪ್ರವಾಸಿಗರಿಂದ ಕಿಕ್ಕಿರಿದು ತುಂಬಿರುವಂತಹ ಸಿಕ್ಕಿಂನಲ್ಲಿ ಹಿಮದಿಂದ ಆವೃತವಾಗಿರುವಂತಹ ಶಿಖರಗಳು ಕೈಬೀಸಿ ಕರೆಯುತ್ತಿವೆ. ಇದು ಚಳಿಗಾಲದಲ್ಲಿ ಭೇಟಿ ನೀಡಲೇಬೇಕಾದಂತಹ ಒಂದು ಅದ್ಭುತವಾದಂತಹ ಪ್ರವಾಸಿ ತಾಣ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬೆಸ್ಟ್ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವಂತಹ ಇಡೀ ದೇಶದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಸ್ಥಳಗಳು. ಇನ್ನು ನೀವೆಲ್ಲಾದ್ರೂ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರೆ, ಅಲ್ಲಿಯ ವಿಚಾರಗಳು ನಿಮಗೆ ತಿಳಿದಿದ್ರೆ ಎಲ್ಲವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.